ರೀ ವಿಶಾಲು, ಹ್ಮ್. ಅಲ್ಲ ಕಣ್ರಿ, ಆ ಪಕ್ಕದ ಮನೆ ಜಯ ಅವ್ನ ಮಗನ ಹತ್ರ ನಿಮ್ ಮಗ ಹೋಗಿ ಸೈಕಲ್ ಕೇಳ್ದ ಅನ್ಬಿಟ್ಟು ಆ ತರ ಹೊಡಿತಾನಲ್ರಿ. ನೀವೇನಾರು ಕೇಳ್ಬೇಕಲ್ವೇನ್ರಿ? ಅಯ್ಯೋ, ಮಕ್ಳು ಜಗಳಕ್ಕೆಲ್ಲ ನಾವು ಮಧ್ಯಕ್ಕೆ ಹೋಗಕ್ಕಾಗತ್ತಾ? ಏನೋ ಮಕ್ಳು ಆಟ ಆಡ್ಕತಾರೆ ಬಿಡಿ, ಅವ್ರ ಮಕ್ಳು ನಮ್ಮ ಮಕ್ಳು ಇದ್ದಂಗೆ ಅಲ್ವಾ? ಏನೋಪ್ಪ, ನಿಮ್ ಮಗ ಅಂತ ನಾನು ಕೇಳ್ದೆ. ಆಯ್ತು ಬಿಡಿ. ಜಯ, ರೀ ಜಯ, ರೀ ಜಯ ಅವ್ರೆ, ಒಂದ್ ಸ್ವಲ್ಪ ಹೆಪ್ಬೇಕಿತ್ತು. ಅಯ್ಯೋ ಸ್ವಲ್ಪ ಇತ್ತು ಕಣ್ರಿ, ಆ ಪಕ್ಕದ ಮನೆ ವಿಶಾಲಕ್ಷಿ ಬಂದು ಇಸ್ಕೊಂಡೋಗ್ಬಿಟ್ಟಲ್ಲ. ಅಲ್ಲ ಕಣ್ರಿ ಜಯ, ಆ ಪಕ್ಕದ ಮನೆ ವಿಶಾಲು ಅವ್ರ ಮನೆ ಮುಂದೆ ಹಾಕಿದ್ ನೀರು ಕಸ ಎಲ್ಲ ನಿಮ್ ಮನೆ ಮುಂದೆ ಒತ್ತರಿಸ್ತಾರಲ್ಲ, ನೀವೇನಾರು ಹೇಳ್ಬೇಕಲ್ವೇನ್ರಿ? ಅಕ್ಕ ಪಕ್ಕ ಅಂದ್ಮೇಲೆ ಸಹಜ ಅಲ್ವೇನ್ರಿ, ಅಡ್ಜಸ್ಟ್ ಮಾಡ್ಕೊಂಡು ಹೋಗಕ್ತಾನೆ. ನೀವು ಹೇಳೋದು ಸರಿ ಇದೆ ಬಿಡಿ. ರೀ ವಿಶಾಲು, ರೀ ವಿಶಾಲು, ಬನ್ರಿ ಇಲ್ಲಿ. ಏನ್ರಿ ಮಂಗಳಮ್ಮ ಅವ್ರೆ? ರೀ ವಿಶಾಲು, ಆ ಪಕ್ಕದ ಮನೆ ಜಯ ನಿಮ್ ಬಗ್ಗೆ ಏನ್ ಹೇಳ್ತಿದ್ಲು ಗೊತ್ತಾ? ಏನ್ ಹೇಳ್ತಿದ್ಲು? ಅಲ್ಲ, ಬೇವರ್ಸಿಗಳು ಎಪ್ ಕೇಳ್ಕೊಂಡ್ ನಮ್ಮನೆಗೆ ಬಂದಿದ್ವು. ಯಾಕೆ? ಅವ್ರ ಗಂಡ 3 ಹೊತ್ತು ಮನೇಲೆ ಬಿದ್ದಿರ್ತಾನೆ, ಯಾಕೆ ಒಂದ್ ಅರ್ಧ ಲೀಟರ್ ಮೊಸರು ತಂದ್ರಾಗಲ್ವಾ? ಅಯ್ಯೋ, ಅಂತ ಹಿಂಗ್ಸ್ನ ನಾನು ಎಲ್ಲೂ ನೋಡಿಲ್ಲಪ್ಪ. ಅಂತೆಲ್ಲ ಹೇಳ್ತಾ ಇದ್ರು ಕಣ್ರಿ ನಿಮ್ ಬಗ್ಗೆ. ಅಲ್ರಿ, ನಾನು ಅವಳನ್ನ ತುಂಬಾ ಒಳ್ಳೆಯವಳು ಅನ್ಕೊಂಡಿದ್ದೆ. ನಾನೇನೋ ನಮ್ಮವ್ರು ಅಂತ ಬಂದ್ ಹೇಳ್ದೆ. ಇದ್ರ ಮೇಲೆ ನಿಮ್ಮಿಷ್ಟ ಕಣ್ರಿ. ಓ ವಿಶಾಲ್ ಅವ್ರೆ, ನಾನು ಒಲೆ ಮೇಲೆ ಹಾಲು ಇಟ್ಬಿಟ್ಟಿದ್ದೆ, ಅದೇನಾಯ್ತೋ ಏನೋ. ಸರಿ, ನಾನು ಬರ್ತೀನಿ. ರೀ ಜಯ, ಅವರಿಗೆ ತುಂಬಾ ಚೆನ್ನಾಗಿದೆ, ಎಲ್ಲಿ ತಗೊಬಂದ್ರಿ? ಇಲ್ಲೇ ಊಟ ಕಲಿ ಸಂತೆ ತಗೊಂಡೆ ಕಣ್ರಿ, KG 30 ರೂಪಾಯಿ. ಅಲ್ಲ ಕಣ್ರಿ ಜಯ, ಆ ಪಕ್ಕದ ಮನೆ ವಿಶಾಲು ನಿಮ್ ಬಗ್ಗೆ ಏನ್ ಹೇಳ್ತಿದ್ಲು ಗೊತ್ತಾ? ಏನ್ರಿ ಹೇಳಿದ್ರು? 2 ಸ್ಪೂನ್ ಎಪ್ ಕೊಟ್ಟಿದ್ದಾಳೆ. ಅವಳು ಯೋಗತೆಗೆ ಒಂದು ಅರ್ಧ ಗ್ಲಾಸ್ ಕೊಟ್ಟಿದ್ರೆ ಏನಾಗೋದು? ಅವ್ರು ಸಾಯ್ಬೇಕಾದ್ರೆ ಹೇದೆ ಮೇಲೆ ಹಾಕೊಂಡು ಸಾಯ್ತಿದ್ಲು ಅಂತ ಹೇಳ್ತಾಳಲ್ರಿ. ಅಲ್ಲ ಕಣ್ರಿ ಜಯ, ನಾನು ನಿಮ್ಮ ಹತ್ರ ಎಷ್ಟು ಸಲ ಇಸ್ಕೊಂಡಿದ್ದೀನಿ, ನಾನು ಯಾವತ್ತಾರೋ ಆ ಥರ ಹೇಳಿದ್ರೇನ್ರಿ? ಅಂತ ಹಿಂಗ್ಸ್ನ ನಾನು ಎಲ್ಲೂ ನೋಡಿಲ್ಲ. ಈ ಥರ ಮಾಡ್ತಿದ್ದೆ. ಓ ಸರಿ ಕಣ್ರಿ ಜಯ, ನಾನು ಮರ್ತೇ ಬಿಟ್ಟೆ, ಒಲೆ ಮೇಲೆ ಹಾಲಿಟ್ಟಿದ್ದೀನಿ, ಅದೇನಾಯ್ತೋ ಏನೋ. ಸರಿ, ನಾನು ಬರ್ತೀನಿ. Mama.